ಹಾಯ್ ಮಕ್ಕಳೇ, ನಾವಿವತ್ತು 2ನೇ ತರಗತಿಯ ಆನೆ ಬಂದಿತ್ತು ಅನ್ನುವಂಥ ಪದ್ಯವನ್ನ ಹೇಳೋಣ. ಯಾಕೆ ತಾನೇ ಆನೆ ನೋಡಿಲ್ಲ? ಆನೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ಎಲ್ಲಾ ಮಕ್ಕಳಿಗೂ ಆನೆ ಅಂದ್ರೆ ತುಂಬಾ ಇಷ್ಟ. ದಪ್ಪ ದಪ್ಪ ಕಾಲು, ದೊಡ್ಡ ಹೊಟ್ಟೆ, ದೊಡ್ಡ ಸೊಂಡಿಲು ಅಲ್ವಾ? ನಿಮ್ಮೆಲ್ಲರಿಗೂ ಆನೆ ಅಂದ್ರೆ ಇಷ್ಟ ಅಲ್ವಾ? ಅದೇ ಪದ್ಯವನ್ನ ಇವತ್ತು ರಾಗವಾಗಿ ಹೇಳ್ತಾ ಹೋಗೋಣ. ಶುರು ಮಾಡೋಣ. ಪದ್ಯ ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿ ಗೊಳಕ ನುಂಗಿತ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಡುಮ್ಮ ಆಗಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿ ಗೊಳಕ ನುಂಗಿತ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಡುಮ್ಮ ಆಗಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು. ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು. ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆಯನಿಟ್ಟು ಆನೆ ಬಂದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆಯನಿಟ್ಟು ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲ ಬಡಿದು ಜಳಕ ಮಾಡಿತ್ತು. ನೀರಿಗೆ ಇಳಿದು ಸೊಂಡಿಲ ಬಡಿದು ಜಳಕ ಮಾಡಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಕೆಳಕ್ಕೆ ಬಗ್ಗಿ ಸೊಂಡಿಲ ಎತ್ತಿ ಸಲಾಮು ಮಾಡಿತ್ತು. ಕೆಳಕ್ಕೆ ಬಗ್ಗಿ ಸೊಂಡಿಲ ಎತ್ತಿ ಸಲಾಮು ಮಾಡಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಸವಾರಿ ಮಾಡಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಮಾಡಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಪದ್ಯ ತುಂಬಾ ಸುಂದರವಾಗಿರ್ತಲ್ಲ ಮಕ್ಕಳೇ. ಸುಬ್ಬನ ಮನೆಗೆ ಒಂದು ಸುಂದರವಾದ ಆನೆ ಬಂದಿತ್ತು. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿತ್ತು. ಅದರ ಹೊಟ್ಟೆ ಹೇಗಿತ್ತು? ಗುಡಾಣವಾಗಿತ್ತು. ಕೈ ಕಾಲುಗಳು, ಕಾಲು ದಪ್ಪ ದಪ್ಪ ಕಾಲನ್ನ ಹೊಂದಿತ್ತು. ಮೋಟು ಬಾಲ ಇತ್ತು. ಸಣ್ಣ ಸಣ್ಣ ಕಣ್ಣು, ಆದ್ರೆ ಕಿವಿ ಮಾತ್ರ ತುಂಬಾ ಅಗಲವಾಗಿತ್ತು. ಹಾಗೆ ಸೊಂಡಿಲನೆತ್ತಿ ಎಲ್ಲರಿಗೂ ಆಶೀರ್ವಾದವನ್ನ ಮಾಡ್ತು. ಅಪ್ಪ ಕೊಟ್ಟಿರೋ ತೆಂಗಿನಕಾಯಿನ ಗೊಳಕ್ ಅಂತ ಹೇಳಿ ನುಂಗ್ಬಿಡ್ತು. ಹಾಗೆ ಅಮ್ಮ ಕೊಟ್ಟಿರುವ ಬೆಲ್ಲದ ಉಂಡೆಯನ್ನ ಅದು ನುಂಗಿತ್ತು. ಅದರ ಸೊಂಡಿಲು ಹೇಗಿತ್ತು? ಉದ್ದುವಾಗಿತ್ತು. ಕಣ್ಣು ಮಾತ್ರ ಸಣ್ಣ ಸಣ್ಣದಾಗಿತ್ತು. ಕಾಲು ದಪ್ಪ ದಪ್ಪ ಕಂಬದ ಹಾಗೆ ಕಾಲುಗಳಿದ್ವು. ಮತ್ತೆ ಆ ಕಡೆ ಈ ಕಡೆ 2 ಕೋರೆಗಳಿದ್ವು. ಕಾಲಿಗೆ
ಅಷ್ಟೇ ಅಲ್ಲ, ಭಾರಿ ಡ್ರೆಸ್ ಮಾಡ್ಕೊಂಡ್ ಬಂದಿತ್ತು. ಅದು ತುಂಬಾ ಸುಂದರವಾಗಿ ಬಂದಿತ್ತು. ಹೇಗೆ? ಕಾಲಿಗೆ ಗೆಜ್ಜೆಯನ್ನ ಕಟ್ಕೊಂಡ್ ಬಂದಿತ್ತು. ಝಣ್ 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 ಅಂತ ಗೆಜ್ಜೆ ಕಟ್ಕೊಂಡ್ ಬಂದಿತ್ತು. ಕೊರಳಲ್ಲಿ ಗಂಟೆ ಕೂಡ ಇತ್ತು. ಅದಕ್ಕೆ ಮೈ ಮೇಲೆಲ್ಲ ಅದಕ್ಕೆ ಚಿನ್ನದ ಬಟ್ಟೆಯನ್ನ ಹೊದಿಸಿದ್ರು. ಹಾಗೆ ಆ ಬಟ್ಟೆ ಪಳ 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 ಹೊಡಿತಾ ಇತ್ತು. ಆನೆ ಹೇಗೆ? ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಓಡಾಡ್ತಾ ಇತ್ತು. ಅಷ್ಟೇ ಅಲ್ಲ, ನೀರಿಗೆ ಇಳಿದು ಬಿಟ್ಟು ಸೊಂಡಲಲ್ಲಿ ನೀರನ್ನ ತನ್ನ ಮೈ ಮೇಲೆ ಹಾಕೊಂಡು ಜಳಕವನ್ನ ಮಾಡಿತ್ತು. ಆಮೇಲೆ ಹೊಟ್ಟೆ ಗುಡಾಣ ಕೇಳೋ ಜಾಣ, ಆನೆ ಬಂದಿತ್ತು. ಅದರ ಹೊಟ್ಟೆ ಹೇಗಿತ್ತು? ಗುಡಾಣವಾಗಿತ್ತು. ಹಾಗೆ ಕೆಳಕ್ಕೆ ಬಗ್ಗಿ ಸೊಂಡಿಲನ್ನ ಎತ್ತಿ ಏನ್ ಮಾಡ್ತು? ಆಶೀರ್ವಾದವನ್ನ ಮಾಡ್ತು. ಬನ್ನಿರಿ ಮಕ್ಕಳೇ, ಸವಾರಿ ಮಾಡಿ ಅಂತ ಹೇಳಿ ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಸವಾರಿಯನ್ನ ಮಾಡಿತ್ತು. ಹೀಗೊಂದು ಪದ್ಯ, ತುಂಬಾ ಸುಂದರವಾದ ಪದ್ಯ. ಹಾಗೆಯೇ ನಮ್ಮ ಹತ್ತಿರದ ಸಕ್ಕರೆಬೈಲಿಗೆ ಹೋದ್ರೆ ದೊಡ್ಡ ದೊಡ್ಡ ಆನೆಗಳು, ಆನೆಯ ವಿಹಾರ ತುಂಬಾ ಚೆನ್ನಾಗಿದೆ. ಒಂದು ಸಾರಿ ನೋಡ್ಕೊಂಬರೋಣ ಎಲ್ಲರೂ, ಅಲ್ವಾ? ಎಲ್ಲರೂ ಬರ್ತೀರ ತಾನೆ? ಥ್ಯಾಂಕ್ ಯು.